ನೋಡ್ಕೊಂಡ್ ಕೂತ್ಕೊಂಡಿದ್ರೆ ನಮ್ ಕುಶಾನಿ ಎಲ್ಲಿಗೆ ಹೋಯ್ದಲ್ ನೋಡ್ರಿ. ಸರಿ ಇವತ್ತು ನಡಿ. ನಾನ್ ಹೇಳಿದ್ ಹೇಳ್ಬೇಕು ಅಂತ ಹೇಳಿದ್ ನಾನು ನಿಮ್ಗೆ. ಅವ ಮೋಸ ಮಾಡ್ತಿದ್ದೀನಮ್ಮ ಗೈಸ್ ನೋಡ್ರಿ ನೀವೇ. ನಾನಂತೂ ಎಲ್ಲೂ ಮೋಸ ಅಂತೂ ಮಾಡಿಲ್ಲ. ಹೇಳು ನಾನು ಹೇಳ್ಕೊಟ್ಟಂಗೆ ಹೇಳಿಲ್ಲಿ ಅಪ್ಪ. ಗೈಸ್ ಫೈನಲಿ RCB ಅವರು ಗೆದ್ಬಿಟ್ಟು ಫೈನಲ್ಗೆ ಹೋಗ್ತಾ ಇದ್ದಾರೆ. ಅದು GT ವಿರುದ್ಧ ಆರಾಮಾಗಿ ಮ್ಯಾಚ್ನ ಗೆಲ್ತಾ ಇದಾರೆ. ಯಾಕೆಂದ್ರೆ ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಡ್ತು. ಹಾಯ್ ಗಾಯ್ಸ್, ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ DMS ವ್ಲಾಗರ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾನು ಮತ್ತೆ ನಮ್ಮ ಅಕ್ಕ ಅವರು ಒಂದು ಗೇಮ್ ಆಡ್ತಾ ಇದೀವಿ. ಗೇಮ್ ಯಾವ್ದಪ್ಪ ಅಂತಂದ್ರೆ ಮಸ್ತಾಗೈತೆ ಗೇಮು. ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಂಗೆ ಯಾವ ಥರ ಐತೆ ಅಂತೇಳಿ ವಿಡಿಯೋ ಎಂಡಲ್ಲಿ ಕಮೆಂಟ್ ಆಗಿಬಿಡ್ರಿ. ಅಂದರೆ ಗೇಮು ಸಖತ್ತಾಗೈತೆ ಗೈಸ್. ಗೇಮ್ ನೀವು ನೋಡಿದರೆ ಒಂದು ಸಲ ಎಂಟರ್ಟೈನ್ಮೆಂಟ್ ಆಗಿದೆ. ನೋಡಿರಿ ಗೈಸ್ ಹಂಗೆ ಕೊನೆವರೆಗೂ. ಗೈಸ್ ಬನ್ನಿ ಇವಾಗ ಗೇಮ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಬನ್ನಿ ಇವಾಗ ನಾನು ಮತ್ತೆ ನಮ್ಮ ಅಕ್ಕ ಒಂದು ಗೇಮ್ ಆಡ್ತಿದ್ದೀವಿ. ಗೇಮ್ ಆಡೋಣ ಅವ್ವ. ಗೇಮ್ ಆಡ್ತಿದ್ದೀವಿ ಈಗ. ಇವನ್ ಬರೀ ಮೋಸ ಆಡ್ತಾನೆ. ಇವನ್ ಜೊತೆ ಗೇಮ್ ಎಂತ ಮೋಸ ಏನಿಲ್ಲ. ದುಡ್ಡು ಕೊಡೋದು ಹಾಕೋದಷ್ಟೇ. ದುಡ್ಡು ತಗೊಂಬರುವ ಬೇಗ. ನನ್ನ ಹತ್ರ ಐತೆ ದುಡ್ಡು. ನನ್ನ ಹತ್ರ ಐತೆ ದುಡ್ಡು ಅವ್ವ. ನನ್ನ ಹತ್ರ ಐತೆ. ಆಮೇಲೆ ನಾನ್ ತಗೊಂಬತ್ತೀನಿ. ಎಂತದು ಎಂತದು ಎಂತದವ ಅಲ್ಲ ಅಕೇರಿದ್ದ ಹೆಂಗ್ ಗೊತ್ತೇ ದುಡ್ಡು ಕಳೆದ್ರಲ್ಲ ಅಂತ ದಾಡಿ ಕಲ್ತಂದೆ. ಗೈಸ್ ನೋಡ್ರಿ ಇವಾಗ ನಮ್ಮ ಅಕ್ಕ ದುಡ್ಡು ತರಕ್ ಹೋಗ್ತಾ ಇದ್ದಾಳೆ. ಗೈಸ್ ನಮ್ಮ ಅಕ್ಕ ದುಡ್ಡು ತರಕ್ ಹೋಗ್ತಾ ಇದ್ದಾಳೆ ಈಗ. ವಿಡಿಯೋ ಮಾತ್ರ ಸಖತ್ತಾಗೈತೆ. ಅಂದ್ರೆ ಗೇಮ್ ಮಾತ್ರ ಸಖತ್ತಾಗೈತೆ. ಬನ್ನಿ ಯಾವ ಥರ ಐತೆ ಅಂತ ಹೇಳಿ ಗೇಮಲ್ಲಿ ತೋರಿಸ್ಕೊಡ್ತೀವಿ. ಅವ ಮೋಸ ಯಾರು ಆಡ್ತಾರೆ ನಿನಗೆ ಗೊತ್ತಾಗುತ್ತೆ ನೋಡುವಂತಡಿ. ನಾನ್ ವಿಡಿಯೋ ಮಾಡ್ತೀವಲ್ಲ, ಆಟ ಆಡ್ತೀವಲ್ಲ ಮೋಸ ಆಡೋದ್ರಿಗೆ ಅಷ್ಟೇ ಗೈಸ್. 200 ರೂಪಾಯಿ ಅಷ್ಟೇ. ನಮಗೆ ಬೇಕು 1000 ರೂಪಾಯಿ ತರ ಹೋಗಿ. ನನ್ನ ಹತ್ರ ಇಲ್ಲ, ಐತೆ ನನ್ನ ಹತ್ರ 200 ರೂಪಾಯಿ ಅಷ್ಟೇ ನಾನು ತೆಗಿರೋದು. ಅದ್ರಾಗ 100 ರೂಪಾಯಿ ತರ ಹೋಗಿ. ಯಾರು ನೋಡಿದ್ರು ಇವ್ರೇನ ಚೀಟಿ ದುಡ್ಡೆಲ್ಲ ತಗೊಂಡು ಬಳಸ್ಕೊಂತೀರ ಅನ್ಬೇಕು. ತಗೊಂಬರ ಹೋಗಿ ತಗೊಂಬರ ಹೋಗಿ. ಏನ್ ತರಗ ಹೋಗಿ ವಿಡಿಯೋ ಹೆಂಗ್ ಕಟ್ ಮಾಡಿ. ವಿಡಿಯೋ ಏನ್ ಕಟ್ ಮಾಡಲ್ಲ. ತಗ ಬೇಗ ಹಿಡ್ಕ ಬೇಗ ತರಗ ಹೋಗಿ ಬೇಗ. ಬನ್ನಿ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ. ಅದೇ ನಾನೇನ್ ಹೇಳ್ತೀನಿ ಅದನ್ನ ಹೇಳ್ಬೇಕು. ನಾನು ಯಾವ ತರ ಹೇಳ್ತೀನಿ ಆ ತರ ಗೇಮಲ್ಲಿ ಹೇಳ್ಬೇಕು. ಏನಂತ ನಾನೇನ್ ವರ್ಡ್ಸ್ ರಿಪೀಟ್ ಹೇಳ್ತೀನಿ ಅದನ್ನ ರಿಪೀಟ್ ಮಾಡ್ಬೇಕು. ಹಾ ಸರಿನಾ? ಸರಿ ಆಯ್ತು. ಕಾರು. ಕಾರಿಗೆ ಎಷ್ಟು ಚಕ್ರ ಇರ್ತವೆ? ಸರಿ ಇವತ್ತು ನಡಿ. ನಾನು ಹೇಳಿದ್ದು ಹೇಳ್ಬೇಕು ಅಂತ ಹೇಳಿದ್ ನಾನು ನಿಮಗೆ. ಈಗ ಅಪ್ಪ ಈಗ ಏನಂತ ಹೇಳಿದ್ದು ನಾನು ಹೇಳಿದ್ದು ಹೇಳ್ಬೇಕು ಅಂತ ತಾನೇ ಹೇಳಿರೋದು. ಕಾರು ಅಂತಂದೆ. ಕಾರಿಗೆ ಎಷ್ಟು ಚಕ್ರ ಇದಾವೆ ಅಂತ ನಾಲ್ಕು ಅಂತ ಯಾಕೆ ಹೇಳ್ಬೇಕು? ನಾನು ಹೇಳಿದ್ದು ಹೇಳ್ಬೇಕು. ನಾನು ಎಷ್ಟು ಚಕ್ರ ಇದೆ ಅಂತ ಹೇಳಿ ಕೇಳಿದ್ದು. ಎಷ್ಟು ಚಕ್ರ ಇದ್ದು ಅಂತ ಕೇಳಿದ್ದು. ಅದಕ್ಕೆ ಅದನ್ನೇ ಹೇಳ್ಬೇಕಾಯ್ತು. ಕಾರಿಗೆ ಎಷ್ಟು ಚಕ್ರ ಇದೆ 4 ಅಂತ ಯಾಕೆ ಹೇಳ್ಬೇಕಾಯ್ತು? ನಾನು 4 ಅಂತ ಹೇಳಿದ್ನೆ. ಮತ್ತೆ ಸರಿ ಗೈಸ್ ಇವಾಗ ನಮ್ಮ ಅಕ್ಕ ಆಲ್ರೆಡಿ ಒಂದ್ಸಲ ಸೋತಿದ್ದಾಳೆ. ಬನ್ನಿ ಇನ್ನೊಂದ್ಸಲ ಏನ್ ಮಾಡ್ತಾಳೆ ಅಂತ ಗೊತ್ತಾಗುತ್ತೆ. ಸರಿ ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ ಬೇಡವಾ? ಸರಿ ಆಯ್ತು. ಈಗ 200 ರೂಪಾಯಿ. ಯಾಕೆ 500 ರೂಪಾಯಿ ಇಲ್ವಾ? ಇನ್ನೊಂದು ಆಟಕ್ಕೆ 500 ರೂಪಾಯಿ. ಸರಿ ಆಯ್ತು. ಇದ್ರಾಗ ಹಿಂಗೆ ಮಡ್ಚಿಕ್ಬೇಕು ಗೈಸ್ ಹಿಂಗೆ. ಅದು 200 ರೂಪಾಯಿ ಅಲ್ಲ, ಹಂಗಾಗಿ ನಮ್ದು ಇದ್ರಾಗ ಅರ್ಧ ಅಷ್ಟೇ ನಮ್ದು. ಯಾಕೆಂದ್ರೆ 500 ರೂಪಾಯಿ ನೋಟು. ನಾನು ಹೇಳ್ದಂಗೆ ಹೇಳ್ಬೇಕು.
ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಯಾಕೆ ಇರ್ಲಿ ಬಿಡಿಲ್ಲ ಸರಿ ಆಯ್ತು. ನಿಮ್ಮ ಅಪ್ಪಾಜಿ ಹೆಸರೇನು? ನಿಮ್ಮ ಅಪ್ಪಾಜಿ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಮಗಳ ಹೆಸರೇನು? ಕುಶಾನಿ. ಸರಿ ಆಯ್ತು. ಹೋಯ್ತು ನಾನು ಹೇಳ್ದಂಗೆ ಹೇಳ್ಬೇಕು ಅಂತ ಹೇಳಿರೋದು ನಾನು ನಿನಗೆ. 200 ರೂಪಾಯಿ ಯಾಕೆ? ನಾನೇ ಮೋಸ ಮಾಡ್ತಿದ್ದೀನಮ್ಮ. ಗೈಸ್ ನೋಡ್ರಿ, ನೀವೇ ನಾನಂತೂ ಎಲ್ಲೂ ಮೋಸ ಅಂತೂ ಮಾಡಿಲ್ಲ, ಲೈವ್ ಅಲ್ಲೇ ಮಾತಾಡ್ತಿರೋದು. ನನ್ನ ಹತ್ರ ದುಡ್ಡಿಲ್ಲ. ಗೈಸ್ ನೋಡ್ರಿ, ಮೋಸ ನಿಂದೆ. ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ, ನೀನೇ ಮೋಸ. ಗೈಸ್ ನಾನು ಏನಾದ್ರೂ ಮೋಸ ಮಾಡಿದ್ನ? ಇಲ್ಲ ತಾನೆ. ಗೈಸ್ ಏನ್ ಗೊತ್ತಾ, ಕರೆಕ್ಟಾಗಿ ನಾನು ಹೇಳ್ದಂಗೆ ಹೇಳ್ಬೇಕು ಅಂತ ಹೇಳಿರೋದು. ಇವಳು ನಾನು ಹೇಳ್ದಂಗೆ ಹೇಳಿರೋದು ನಾನು ಏನ್ ಮಾಡಕ್ಕಾಗತ್ತೆ? ನಾನು ಹೇಳ್ದಂಗೆ ಹೇಳ್ಬೇಕು ಅಂತ ಹೇಳಿರೋದು, ಆದ್ರೆ ಏನ್ ಮಾಡ್ತೀರಾ? ಹೇಳಂಗೆ ಇಲ್ವಲ್ಲ. ನಂಬರಲ್ಲ. ಸರಿ ಆಯ್ತು. ಬರಲ್ವಂತೆ. ಇನ್ನೊಂದ್ಸಲ 200 ರೂಪಾಯಿ ಇಲ್ಲ, ಬರಲ್ಲ. 1200 ರೂಪಾಯಿ ಗಾರ್ ನಿಂದು. ದುಡ್ಡಿಲ್ಲ ನನ್ನ ಕೈ. ಇನ್ನು 500 ರೂಪಾಯಿ ಐತಲ್ಲ, 500 ರೂಪಾಯಿ ಐತೆ ಬಾ ಬೇಗ. 500 ರೂಪಾಯಿ ಕಳ್ಸಿಲ್ಲ ಬೇಗ. ಬರಲ್ಲ. ಹಾ ಬರಲ್ಲ. 500 ರೂಪಾಯಿ ಇಲ್ಲ, ಬರಲ್ಲ. ನಾನು ಅಷ್ಟೇ, ಮುಗಿತಾಟ. ಸರಿ ಆಯ್ತು. ಗೈಸ್ ಬರಲ್ವಂತೆ, ಅದ್ರಿಲ್ಲ ಆಲ್ರೆಡಿ. ಗೈಸ್ ನಮ್ಮ ಕುಶಾನ್ ಇವಾಗ ತಾನೇ ಎದ್ದಿದ್ದಾಳೆ ನೋಡ್ರಿ. ಕೈಯಲ್ಲಿ ಉಗ್ರಿದಾವೆ ನೋಡಿ, ಇಲ್ಲಿ ಉಗ್ರಿದಾವೆ. ಹಾಕ್ಬಿಟ್ಟು ಮಕನೆಲ್ಲ ಕೀಳ್ಬಿಡ್ತಾಳೆ. ಏನು ಅಲ್ಲಿ ಹೇಳ್ತಿದ್ದೀನಿ ನಾನು? ಅಲ್ಲಿ ಹೇಳ್ತಿದ್ದೀನಿ ಅಂತ ಹೇಳ್ತಿದೀಯಾ? ಹೆಂಗೆ ಕುಶಾನಿ? ಗೈಸ್ ನೋಡ್ರಿ ಎಷ್ಟು ಉದ್ದ ಇದೆ. ನಮ್ಮ ಅಕ್ಕ ಕಟ್ ಮಾಡೋದ್ರೆ ಕಟ್ ಮಾಡಿಲ್ಲ. ಏನೋ ಒಂದು ವಾರದ ಮೇಲೆ ಹೇಳ್ತಾನೆ ಇರು. ಕಳ್ದೋಗ್ಬಿಟ್ಟಂತೆ. ಕೊಡ್ದು ಬಿಡ್ತೀನಿ ಕೈನೇಯ. ಹಂಗೆ ಮೂಗೆಲ್ಲ ಕಿತ್ತರೆ ನೋಡಿಲ್ಲಿ ಹೆಂಗಿದಾವೆ. ಗೈಸ್ ನೋಡ್ರಿ ಯಾವ ಥರ ಇದೆ ಉಗುರು, ಕಾಣಲ್ಲ ಅಷ್ಟೇ ಅದರಲ್ಲಿ. ಹಿಂಗೆ ಹಾಕಿ ಹಿಂಗೆ ಕಿತ್ತು ಬಿಟ್ರೆ ಎಲ್ಲ ಚರ್ಮ ಎಲ್ಲ ಬಂದ್ಬಿಡುತ್ತೆ. ಬಗ್ಗೆ ಬೇರೆ ಹಾಕಣ್ಣಿ. ಗೈಸ್ ನಮ್ಮ ಕುಶಾನಿ ಇದನ್ನ ಹಿಡ್ಕೊಂಡು ನೋಡ್ರಿ, ಹಿಡ್ಕೊಂಡು ಹೊತ್ತಕ್ಕೆ ಹೋಗ್ತಾ ಇದ್ಲು. ಹೊತ್ತಕ್ಕೆ ಹೋಗಿ ಕೆಳಗಡೆ ಹಿಂದ್ಗಡಿಕೆ ಅವಳೆ ಬಿದ್ದಾಳೆ. ಬೆಡ್ಡಲ್ಲ ಒಂದು ಸ್ವಲ್ಪ ಹಾಸಿಗೆ ಅಲ್ಲ, ಏನಾಗಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕೊಳ್ಳಾಡೋಳು. ಮತ್ತೆ ಇದಂತಲ್ಲ ನೋಡ್ರಿ ಈಗ. ಇದ ಮೇಲೆ ಹಿಡ್ಕ. ಗೈಸ್ ನೋಡ್ರಿ ಎಲ್ಲ ಗೊತ್ತಾಗುತ್ತೆ. ಒಂದೆಡ್ಕೆ ಗೋಳಾಡ್ತಾಳೆ. ಸುಮ್ನೀರ್ ಹಿಡ್ಕಂತ ಇದ್ದಾಳೆ. ಹೊತ್ತು ಮೇಲೆ ಮೇಲ್ಗಡೆ ಎತ್ಬಿಟ್ಟು ಅದ್ ಹಿಡ್ಕೊಂಡು ಮ್ಯಾಲೆ ನಿಂತ್ಕ. ಗೈಸ್ ಏನೋ ಒಬ್ಬಳೆ ಮಾತಾಡ್ಕೊಂತಾವಳೆ. ಏನ್ ಮಾತಾಡ್ಕೊಂತಾಳೆ ಅಂತ ಗೊತ್ತಾಗ್ತಿಲ್ಲ ನನಗೂ. ಅವಳು ಒಬ್ಬಳೆ ಮಾತಾಡ್ಕೊಂತಾಳೆ. ಗೈಸ್ ನೋಡ್ರಿ ನಿಂತ್ಕೊಂತಾಳೆ ಹಿಂಗೆ ನೋಡ್ರಿ ಹಿಂಗೆ ನಿಂತ್ಕೊಂತಾಳೆ. ಹಿಂಗೆ ನಿಂತ್ಕೊಂಡ್ಬಿಟ್ಟು ಅದನ್ನ ಹಿಡ್ಕೊಂತಾಳೆ. ಇದನ್ನೇ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತಾಳೆ. ಇದು ಆ ಕಡೆ ಈ ಕಡೆ ಜರುಗುತ್ತಲ್ಲ, ಹಂಗಾಗಿ ಕೆಳಗಡೆ ಬಿದ್ದೋಗ್ತಾಳೆ. ಅಮ್ಮ ಅಂತ ಹೇಳವ. ಇಲ್ಲಿ ನೋಡಿಲಿ, ಈ ಕಡೆ ನೋಡಿಲಿ. ಅಮ್ಮ ಅಪ್ಪ ಇಲ್ಲೇ ಹೇಳು, ನಾನು ಹೇಳ್ಕೊಟ್ಟಂಗೆ ಹೇಳಿಲಿ. ಅಪ್ಪ ಅಮ್ಮ ಅಜ್ಜ ಅಂತೀಯ ನೀನು. ಗೈಸ್ ಇವಾಗ ಸಂಜೆ ಟೈಮ್ ಆಗೈತಲ್ಲ, ಆಲ್ರೆಡಿ ಮ್ಯಾಚು ಸ್ಟಾರ್ಟ್ ಆಗೈತೆ. ಇವತ್ತು ಗೆದ್ರೆ ಡೈರೆಕ್ಟ್ ಫೈನಲ್ಲು. ಫಸ್ಟು RCB ಅವ್ರದ್ದು ಬ್ಯಾಟಿಂಗ್ ಆಗಿಬಿಟ್ಟೈತೆ. ಬ್ಯಾಟಿಂಗ್ ಇನ್ನು ಈಗ ತಾನೇ ಬಂದವ್ರೆ ಗೈಸ್. ಏನೋ ಧನ್ವಿತ್ ನಗಾಡ್ತಾ ಬರೀ ಗೈಸ್ ಏನಂತ ಹೇಳ್ದಂಗೆ ಗೊತ್ತಾ? ಹೇಳ ಗೈಸ್ ಅಂತ ಹೇಳ. ಮಾತಾಡ. ಹಲೋ ಗಾಯ್ಸ್ ಅನ್ನು. ನಮ್ಮ ಖುಷಾನಿ ನೋಡ್ರಿ ಗೈಸ್. ಅವ್ನು ಮಾತಾಡ್ತಿರೋದು ಕಿವಳು ಹೆಂಗ ಆಡ್ತಾವಳೆ ಇಲ್ಲಿ. ನೀನು ಮಾತಾಡ್ತೀನವ ಗೈಸ್. ಇವಾಗ ತಾನೇ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. 2024ರಲ್ಲಿ ಸಿರಾಜ್ ನಮ್ಮ RCB ಟೀಮಲ್ಲಿ ಆಡ್ತಾ ಇದ್ರು ಗೈಸ್. ಇವಾಗ GT ಪರವಾಗಿ ಆಡ್ತಿದ್ದಾರೆ. ಇವತ್ತೇನಾದರೂ ಗೆದ್ರೆ ಫಸ್ಟ್ ಬಾಲೇ ಬೌಂಡ್ರಿ ಗೈಸ್. ಇದು RCB ಅಂದರೆ. ನನಗಿಂತ ನಮ್ಮ ಅಪ್ಪಗೆ ಯಾವ ಥರ ಮ್ಯಾಚ್ ನೋಡೋದ್ರಲ್ಲಿ ಕ್ಯೂರಿಯಾಸಿಟಿ ಗೊತ್ತಾ? ನಾನು ಡೈರಿಗೆ ಹೋಗ್ಬಿಟ್ಟು ಹಾಲು ಹಾಕಿ ಬಂದರೆ
ಬರೋಕಿನ ಮುಂಚೆ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗೈತೆ ಅಂತೇಳಿ ನಾನು ಹೊಡೋ ಬರ್ತಾ ಇದ್ದೀನಿ. ನಮ್ಮ ಅಪ್ಪ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತೈತಿ. ವೆಂಕಟೇಶ್ ಅಯ್ಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾರೆ. ಇದೇ ಥರ ಬ್ಯಾಟಿಂಗ್ ಆಡ್ಬಿಡ್ಲಿ. ಒಂದು 300, 250, 300 ಸ್ಕೋರ್ ಬೇಕು ಗೈಸ್ ಇವತ್ತು ಮ್ಯಾಚ್ ಗೆಲ್ಬೇಕು ಅಂದರೆ. ಯಾಕೆಂದರೆ ಬ್ಯಾಟಿಂಗ್ ಪಿಚ್ ಅಲ್ಲ, ಅದಕ್ಕೋಸ್ಕರ ಮಸ್ತಾಗೈತೆ ಇವತ್ತು ಮ್ಯಾಚು. ನಾವೆಲ್ಲ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ರೆ ನಮ್ಮ ಖುಷಾನಿ ಎಲ್ಲಿಗೆ ಹೋಯ್ದಳು ನೋಡ್ರಿ ಗೈಸ್. ಅಮ್ಮ ನೋಡಮ್ಮ ಎಲ್ಲಿಗೆ ಹೋಯ್ದಾಳೆ ಗೈಸ್. ನೋಡ್ರಿ ನಮ್ಮ ಖುಷಾನಿ ಎಲ್ಲಿಗೆ ಹೋಯ್ದಾಳೆ. ನಾವೆಲ್ಲ ಮ್ಯಾಚ್ ನೋಡ್ತಿದ್ದೀವಿ, ನೋ ಬಾಲು ಫ್ರೀ ಹಿಟ್ ಆಗ್ತಿದೆ ಅಂತೇಳಿ. ನೋಡ್ರಿ ಎಲ್ಲಿಗೆ ಹೋಯ್ದಾಳೆ ನಮ್ಮ ಖುಷಾನಿ. 6 4 4 ಗೈಸ್. ನೋಡ್ರಿ ಎಲ್ಲಿಗೆ ಹೋಗಿದ್ದಾಳೆ ಅಂತೇಳಿ ಅಮ್ಮ. ಎಲ್ಲಿಗೆ ಹೋಯ್ತು ಖುಷಾನಿ? ಕಾಲ ಇಷ್ಟೊತ್ತಕ್ಕೆ ಯಾರು ನೋಡಿಕೊಂಡೇ ಇಲ್ವೇ? ನೋಡಿದ್ದು ಆದ್ರೆ ಅದ್ರ ಒಳಗೆ ಹೋಗಿರೋದು ನೋಡಿರಲ್ಲ. ಅದನ್ನು ತಲೆಮಟ್ಟೆ ಹೇಳ್ಕೊಂಬೈ. ಗೈಸ್ ಫೈನಲಿ RCB ಅವರು ಗೆದ್ಬಿಟ್ಟು ಫೈನಲ್ಗೆ ಹೋಗ್ತಾ ಇದ್ದಾರೆ. ಅದು GT ವಿರುದ್ಧ ಆರಾಮಾಗಿ ಮ್ಯಾಚ್ನ ಗೆಲ್ತಾರೆ. ಯಾಕೆಂದರೆ 1 ಸೈಡೆಡ್ ಮ್ಯಾಚ್ ಆಗಿಬಿಡ್ತು. GT ಅವರು ರನ್ ಚೇಸ್ ಮಾಡಬೇಕಾದ್ರೆ ಚೇಸಿಂಗಲ್ಲೇ ಉಳ್ಕೊಳ್ಳಿಲ್ಲ, ಆ ಥರ ಹೋಗ್ಬಿಟ್ರು. ಡೈರೆಕ್ಟ್ ಅಹಮದಾಬಾದ್ಗೆ ಫೈನಲ್ ಆಡೋಕ್ಕೆ RCB ಅವರು ಹೋಗ್ತಾರೆ. ಸೆಕೆಂಡ್ ಟೈಮ್ ಚಾಂಪಿಯನ್ ಆಗೋಕ್ಕೆ RCB ಅವ್ರಿಗೆ ಒಂದು ಅವಕಾಶ ಸಿಕ್ಕೈತೆ. 1 ಸೈಡೆಡ್ ಮ್ಯಾಚ್ ಆಗಿಬಿಡ್ತು ಗೈಸ್ RCB ಅವ್ರಿಗೆ. GT ಅವರು ಥರ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಬ್ಯಾಟಿಂಗ್ ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗಲಿಲ್ಲ, ಆ ಥರ ಬಿದ್ದೋಗ್ಬಿಟ್ರೆ ಎಲ್ಲ. ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. 94 ರನ್ನಿಂದ ಸೋತಿರೋದು. 94 ಅಲ್ಲ 92 ರನ್ನಿಂದ ಸೋತಿರೋದು. ಯಾರ್ಯಾರು ಮ್ಯಾಚ್ ನೋಡಿಲ್ಲ ನಾಳೆ ಒಂದು ಸಲ ಹೈಲೈಟ್ಸ್ ನೋಡಿಬಿಡಿ. ಭಾನುವಾರ ಅಹಮದಾಬಾದಲ್ಲಿ ಫೈನಲ್ಸ್ ನೋಡೋಣ. ಏನು ಗೊತ್ತಾ, GT ಅವ್ರ ಬ್ಯಾಟಿಂಗ್ ನೋಡಿ ಯಾವ ಥರ ಐತೆ ಅಂತೇಳಿ. ಅದರಲ್ಲಿ ನಮ್ಮ ರಿಷಿಕ್ ಸಲಾಮ್ದಾರು ಮತ್ತು ಡಫಿ ಇವತ್ತು ಬಂದ್ಬಿಟ್ಟು ಸಖತ್ತ ಬೌಲಿಂಗ್ ಮಾಡಿದರು. ಸ್ಟಾರ್ಟ್ ಮಾಡಿದ್ದೆ ಡಫಿ, ನೆಕ್ಸ್ಟು ಬಂದ್ಬಿಟ್ಟು ಗಿಲ್ನ ಕಿತ್ತಾಕಿದ್ದೆ ಭುವನೇಶ್ವರ್ ಕುಮಾರು. ಅದಾದಮೇಲೆ ರಿಷಿಕ್ ಸಲಾಮ್ದಾರ್ ಮಾತ್ರ ನೆಕ್ಸ್ಟ್ ಲೆವೆಲ್ಲಾಗೆ ಬೌಲಿಂಗ್ ಮಾಡಿದರು. ಪವರ್ ಪ್ಲೇಯಲ್ಲೇ ಮೇಡಿನ್ ವಿಕೆಟ್, ಡಬಲ್ ವಿಕೆಟ್ ಪಡೆದಿದ್ದು ರಿಷಿಕ್ ಸಲಾಮ್ದಾರ್. ನಾಳೆ SRH RR ಅಲ್ಲಿ ಯಾರು ಗೆಲ್ತಾರೆ ಮತ್ತೆ ಇನ್ನೊಂದು ದಿನ GT ಮೇಲೆ ಆಡ್ಬಿಟ್ಟು ಅದಾದಮೇಲೆ ಭಾನುವಾರ ದಿನ ಫೈನಲ್ ಆಡ್ತಾರೆ. ಅಲ್ಲಿವರೆಗೂ RCB ಅವರು ರೆಸ್ಟ್ ಮಾಡ್ತಾ ಆರಾಮಾಗಿರ್ತಾರೆ ಗೈಸ್. ಅಷ್ಟೇ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಬೈ ಬಾಯ್.